ಮೇರೆ ಎಲ್ರಿಗೂ ನಮಸ್ಕಾರ. ಕ್ಲಸ್ಟರ್ ಲೆವೆಲಿಂದ ತಾಲೂಕು ಲೆವೆಲಿಗೆ ಸ್ಪೋರ್ಟ್ಸಲ್ಲಿ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದ ಸ್ಪೋರ್ಟ್ಸಲ್ಲಿ ಭಾಗವಹಿಸಿದ ಮಕ್ಕಳನ್ನು, ಅದರಲ್ಲಿ ಗೆದ್ದಂಥ ಮಕ್ಕಳನ್ನು ಯಾವ ರೀತಿ ಮೂವ್ ಮಾಡಬೇಕು ಅನ್ನೋದನ್ನು ನೋಡೋಣ. ಈಗ ತಮ್ಮ ಕ್ಲಸ್ಟರ್ ಕೋಡನ್ನು ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ನಂತರ ಕ್ಯಾಪ್ಚಾ ಕೋಡ್ ಹಾಕ್ತೀರಾ. ಕ್ಯಾಪ್ಚಾ ಕೋಡ್ ಹಾಕಿದ ನಂತರ ಲಾಗಿನ್ ಕೊಡ್ತೀರಾ. ಲಾಗಿನ್ ಕೊಟ್ಟಾದ ನಂತರ ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಇದೆ, ಮೂವ್ ಟು ತಾಲೂಕ್ ಲೆವೆಲ್ ಅಂತೇಳಿ. ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೆ ಪುನಃ ಮೂವ್ ಟು ತಾಲೂಕ್ ಅನ್ನೋ ಆಪ್ಷನ್ ಬರುತ್ತೆ. ಆ ಮೂವ್ ಟು ತಾಲೂಕ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ತಮಗೆ ಈ ರೀತಿಯ ಒಂದು ಪೇಜ್ ಕಂಡು ಬರುತ್ತೆ. ಅಲ್ಲಿ ಈಗ ಬಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಏಜ್ ಗ್ರೂಪು 12 to 14 ತೊಗೊಳ್ತೀನಿ. ಅಥ್ಲೆಟಿಕ್ಸ್ ಬಾರ್ ಗೇಮ್ಸ್ ಅಂತ ಇದೆ, ಅದರಲ್ಲಿ ಒಂದು ಗೇಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಕಬಡ್ಡಿಯಲ್ಲಿ ಬಾಯ್ಸಲ್ಲಿ ಯಾವ ಶಾಲೆಯವರು ಗೆದ್ದಿರ್ತಾರೆ ಆ ಶಾಲೆಯವರ ಹೆಸರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟರೆ ಅಲ್ಲಿ ಪಾರ್ಟಿಸಿಪೆಂಟು ಭಾಗವಹಿಸಿದರೆ ಮಾತ್ರ, ಅವರು ಆಟ ಆಡಿದರೆ ಮಾತ್ರ ಮಕ್ಕಳ ಹೆಸರು ಓಪನ್ ಆಗುತ್ತೆ, ಇಲ್ಲದೇ ಇದ್ದರೆ ಓಪನ್ ಆಗೋದಿಲ್ಲ. ಒಂದು ವೇಳೆ ಗೆದ್ದಿರೋವಂಥ ಶಾಲೆಯನ್ನೇ ಆಯ್ಕೆ ಮಾಡಬೇಕು. ಉದಾಹರಣೆ ಇಲ್ಲೊಂದು ಶಾಲೆ ಗೆದ್ದಿದೆ ಅಂತ ಅಂದ್ಕೊಂಡ್ರೆ ಆ ಶಾಲೆಯ ಮಾಹಿತಿ ಈ ರೀತಿ ಕೆಳಗಡೆ ಬರುತ್ತೆ. ಇದರಲ್ಲಿ ಕ್ಲಿಕ್ ಆನ್ ದ ಸ್ಕೂಲ್ ಟು ವ್ಯೂ ಲಿಸ್ಟ್ ಆಫ್ ದ ಕ್ಯಾಂಡಿಡೇಟ್ ಅಂತ ಇದೆ. ಹಾಗೆ ಸೆಲೆಕ್ಟ್ ಅನ್ನೋ ಆಪ್ಷನ್ ಇದೆ, ಇಲ್ಲಿ ಕಾಣುತ್ತೆ. ಸೆಲೆಕ್ಟ್ ಅನ್ನೋ ಆಪ್ಷನ್ನು ಅದನ್ನು ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ರಿಸಲ್ಟ್ ಅಂತ ಕೇಳುತ್ತೆ. ಆ ರಿಸಲ್ಟನ್ನು ಸೆಲೆಕ್ಟ್ ಮಾಡಬೇಕು. ಅಲ್ಲಿ ವಿನ್ನರ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ತೀವಿ. ವೆರಿಫೈ ಸ್ಟೂಡೆಂಟ್ ಅಂತ ಬರುತ್ತೆ. ವೆರಿಫೈ ಸ್ಟೂಡೆಂಟ್ ಅಂದರೆ ಆ ಶಾಲೆಯ ಎಲ್ಲ ಮಕ್ಕಳು ಕಂಡು ಬರ್ತಾರೆ. ಕಂಡಾದ ನಂತರ ಕಬಡ್ಡಿಯಲ್ಲಿ ಅವರು ಎಷ್ಟು ಅಂಕಗಳನ್ನು ಪಡೆದಿದ್ದರು ಗೆಲ್ಲುವಾಗ, ಫಾರ್ ಎಕ್ಸಾಂಪಲ್ ಒಂದು 21 ಮಾರ್ಕ್ಸ್ ಅಂಕಗಳನ್ನು ಗಳಿಸಿದ್ದಾರೆ ಅಂದರೆ ಮತ್ತು 22 ಅನ್ನು ಆಯ್ಕೆ ಮಾಡ್ತೀನಿ. ನಂತರದಲ್ಲಿ ಇಲ್ಲಿ ಕೆಳಗಡೆ ತಮಗೆ ಅಪ್ಲೋಡ್ ಸ್ಕೋರ್ ಶೀಟ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ತಾವು ನೇರವಾಗಿ ಕ್ಯಾಮ್ರಾವನ್ನು ಆನ್ ಮಾಡಿ, ಇಲ್ಲಿ ಕ್ಯಾಮ್ರಾ ಕಾಣಿಸ್ತಾ ಇದೆ, ಈ ಕ್ಯಾಮ್ರಾವನ್ನು ಆನ್ ಮಾಡೋದ್ರ ಮೂಲಕ ಆ ಒಂದು ರಿಸಲ್ಟ್ ಶೀಟನ್ನು ಸೆಲೆಕ್ಟ್ ಮಾಡಬೇಕು. ನಂತರದಲ್ಲಿ ಇಲ್ಲೊಂದು ಡಿಕ್ಲರೇಷನ್ ಬಾಕ್ಸ್ ಇದೆ. ಆ ಡಿಕ್ಲರೇಷನ್ ಬಾಕ್ಸನ್ನು ಕ್ಲಿಕ್ ಮಾಡಬೇಕು. ಐ ಹಿಯರ್ ಬೈ ಡಿಕ್ಲೇರ್ ದಟ್ ಆಲ್ ದ ಅಬವ್ ಇನ್ಫಾರ್ಮೇಷನ್ ಈಸ್ ಟ್ರೂ ಆ್ಯಂಡ್ ಕರೆಕ್ಟ್ ಒನ್ ಸಬ್ಮಿಟೆಡ್ ಇಫ್ ಕ್ಯಾನ್ ನಾಟ್ ಬಿ ರಿವರ್ಟೆಡ್ ಅಂತ ಇದೆ. ಅದನ್ನು ಸೆಲೆಕ್ಟ್ ಮಾಡಿ ಪುಷ್ ಟು ತಾಲೂಕ್ ಲೆವೆಲ್ ಅನ್ನೋ ಆಪ್ಷನ್ ಇದೆ, ಅದನ್ನು ಯೂಸ್ ಮಾಡಿ ಆ ಒಂದು ಐಕಾನನ್ನು, ಆ ಒಂದು ಬಟನನ್ನು ಕ್ಲಿಕ್ ಮಾಡೋದ್ರ ಮೂಲಕ ತಾಲೂಕ್ ಲೆವೆಲಿಗೆ ಮೂವ್ ಮಾಡ್ಬೋದು. ಇದು ಗ್ರೂಪ್ ಗೇಮ್ ಆಯಿತು. ಇನ್ನು ಇಂಡಿವಿಜುವಲ್ ಗೇಮ್ ಮಾಡೋದಾದರೆ ಬಾಯ್ಸೇ ಇದೆ. ಮಿನಿಮಮ್ ಏಜು 12 to 14 ತೊಗೊಂಡಿದ್ದೀನಿ. ಅಥ್ಲೆಟಿಕ್ಸ್ ಗೇಮ್ಸಲ್ಲಿ 100 ಮೀಟ್ರ್ ತೊಗೊಂಡಿದ್ದೀನಿ. 100 ಮೀಟ್ರಲ್ಲಿ ಗೆದ್ದಿರೋವಂಥ ಶಾಲೆ ಮಕ್ಕಳ ಹೆಸರನ್ನು ತೊಗೋಬೇಕು. ಗೆದ್ದಿರೋವಂಥ ಶಾಲೆ ಮಕ್ಕಳಲ್ಲಿ ಶಾಮ್ನೂರ್ ಅಂತ ಇದೆ, ಆ ಶಾಮ್ನೂರನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿ ಸರ್ಚ್ ಕೊಟ್ಟರೆ ಆ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿಲ್ಲದೆ ಇದ್ದರೆ ನೋ ಅಂತ ಬರುತ್ತೆ. ಪಾರ್ಟಿಸಿಪೇಟ್ ಮಾಡಿರೋವಂಥ ಮಕ್ಕಳು ಗೆದ್ದಿರೋವಂಥ ಶಾಲೆ ಯಾವುದು ಅಂತ ಗೊತ್ತಿರಬೇಕು. ಆ ಗೆದ್ದಿರೋವಂಥ ಶಾಲೆ ಮಕ್ಕಳನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟಾಗ ಇಲ್ಲಿ ಆ ಮಕ್ಕಳ ಹೆಸರುಗಳು ಬರ್ತವೆ. ಆ ಮಕ್ಕಳ ಹೆಸರಲ್ಲಿ ಯಾವ ಮಗು ಗೆದ್ದಿದೆಯೋ ಆ ಮಗುವನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರದಲ್ಲಿ ಡಿಸ್ಟೆನ್ಸ್ ಬರ್ ಟೈಮಿಂಗ್ ಅಂತ ಇದೆ. 100 ಮೀಟ್ರ್ ಓಡಲಿಕ್ಕೆ ಎಷ್ಟು ಟೈಮ್ ತೊಗೊಳ್ತು ಅನ್ನೋದನ್ನು ಎಂಟ್ರಿ ಮಾಡಿ ರಿಸಲ್ಟಲ್ಲಿ ಫಸ್ಟ್ ಸೆಕೆಂಡ್ ಮಾತ್ರ ಆಪ್ಷನ್ ಇದೆ, ಅವರನ್ನು ತಾಲೂಕು ಮಟ್ಟಕ್ಕೆ ಕಳಿಸ್ಬೋದು. ಈ ಮಗು ಫಸ್ಟ್ ಬಂದಿದೆ ಅಂದರೆ ಫಸ್ಟ್ ಅಂತ ಸೆಲೆಕ್ಟ್ ಮಾಡಬೇಕು. ಮತ್ತು ಇಲ್ಲೂ ಕೂಡ ರಿಸಲ್ಟ್ ಶೀಟನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕ್ಯಾಮ್ರಾ ಸಹಾಯದಿಂದ ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸೇವ್ ಅನ್ನೋ ಆಪ್ಷನ್ ಇದೆ, ಸೇವ್ ಮಾಡಬೇಕು. ಇದೇ ತರಹ ಸೆಕೆಂಡ್ ಬಂದಿರೋ ಶಾಲೆಯನ್ನು ಕೂಡ ಆಯ್ಕೆ ಮಾಡಬೇಕಾಗತ್ತೆ. ಸೆಕೆಂಡ್ ಬಂದಿರೋ ಶಾಲೆಯನ್ನು ಕ್ಲಿಯರ್ ಮಾಡಿ ಪುನಃ ಮೂವ್ ಟು ತಾಲೂಕ್ ಅಂತೇಳಿ ಕೊಟ್ಟು ಬಾಯ್ ಅಂತ ಕೊಟ್ಟು ಮಿನಿಮಮ್ ಏಜ್ 12 to 14 ಅಂತ ಕೊಟ್ಟು 100 ಮೀಟ್ರ್ ತೊಗೊಳ್ತೀವಿ. ಈ ಸೆಕೆಂಡ್ ಬಂದಿರೋ ಮಗು ಇನ್ನೊಂದು ಶಾಲೆಯಲ್ಲಿದೆ ಅಂದರೆ ಆ ಶಾಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಆ ಶಾಲೆಯಲ್ಲಿ 2 ಮಕ್ಕಳು ಬಂದಿರ್ತವೆ, ಅದರಲ್ಲಿ ಯಾವ ಮಗು ಸೆಕೆಂಡ್ ಬಂದಿದೆ ಆ ಮಗುವನ್ನು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲೂ ಕೂಡ ಡಿಸ್ಟೆನ್ಸ್ ಬರ್ ಟೈಮಿಂಗ್ಸನ್ನು ಅಂದರೆ ಟೈಮಿಂಗ್ಸನ್ನು ಎಂಟ್ರಿ ಮಾಡ್ಬೇಕು. 100 ಮೀಟ್ರ್
ಓಡಲಿಕ್ಕೆ ಎಷ್ಟು ಸಮಯ ತಗೊಳ್ತು ಅಂತ. ರಿಸಲ್ಟು ಸೆಕೆಂಡ್ ತೊಗೋಬೇಕು, ಈಗ ಅಲ್ಲಿ ಫಸ್ಟ್ ತೊಗೊಂಡಿರೋದ್ರಿಂದ. ಇಲ್ಲೂ ಚೂಸ್ ಫೈಲ್ ಇದೆ, ಕ್ಯಾಮ್ರಾ ಮೂಲಕ ಆ ಒಂದು ರಿಸಲ್ಟ್ ಶೀಟನ್ನು ಸೆಲೆಕ್ಟ್ ಮಾಡಿ ಸೇವ್ ಕೊಡಬೇಕು. ಎರಡೂ ಸೇವ್ ಆದ ನಂತರ ಎರಡೂ ಮಕ್ಕಳನ್ನು ಒಂದೇ ಸಾರಿ ಪುನಃ ಸರ್ಚ್ ಮಾಡೋದ್ರ ಮೂಲಕ ತಾವು ಮೂವ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಗ್ರೂಪ್ ಗೇಮ್ ಮತ್ತು ಇಂಡಿವಿಜುವಲ್ ಗೇಮ್ಗಳನ್ನು ಕ್ಲಸ್ಟರ್ ಮಟ್ಟದಲ್ಲಿ ಗೆದ್ದಿರುವಂಥ ಮಕ್ಕಳನ್ನು ತಾಲೂಕು ಮಟ್ಟಕ್ಕೆ ಮೂವ್ ಮಾಡ್ಬೋದು. ಥ್ಯಾಂಕ್ ಯು.